ನಾವು ಇಂಡೋರಿಗೆ ಹೋಗಬೇಕು. ಇಂಡೋರಿಗೆ ನಾವು ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ಕ್ಯಾಬಿಗೆ ನಮಗೆ 2700 ರೂಪಾಯಿ ಆಯಿತು. ಎಲ್ಲಿಂದ ಅಂದರೆ ಬೆಳಗ್ಗೆ 7ವರೆಗೆ ಇಲ್ಲಿಂದ ಬಿಟ್ಟು ಇಂಡೋರ್ನಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಕಂಪ್ಲೀಟಾಗಿ ನೋಡಿಬಿಟ್ಟು ಅದಾದ ನಂತರ ನಮಗೆ ಮಧ್ಯಾಹ್ನ 2ವರೆಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ 2700 ರೂಪಾಯಿ ತೆಗೆದುಕೊಳ್ತಾರೆ. ಬಟ್ ನಮಗೆ ವಿಚಾರಿಸೋದಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ನಾವು ಎಷ್ಟು ಹೇಳಿದ್ರು ಅಷ್ಟು 2700 ರೂಪೀಸ್ ಅಂತ ಹೇಳಿದ್ರು, ಅದಕ್ಕೆ ಒಪ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮಧ್ಯಪ್ರದೇಶದಲ್ಲಿ ಜನರಲ್ ಆಗಿ ಇವರು ಟಿಫನ್ಗೆ ಏನ್ ತಿಂತಾರೆ ಅಂದ್ರೆ ಪೋಹ ತಿಂತಾರೆ. ಅದು ಬಿಟ್ರೆ ಜಿಲೇಬಿ ತಿಂತಾರೆ, ಕಚೋರಿ ತಿಂತಾರೆ, ಹಾಗೆ ಸಮೋಸ ತಿಂತಾರೆ. ನಾನು ಪೋಹನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಪೋಹ ತುಂಬಾನೇ ಡಿಫ್ರೆಂಟ್ ಆಗಿದೆ. ಏನಂದ್ರೆ ಇಲ್ಲಿ ಅವಲಕ್ಕಿ ಇದೆ ನೋಡಿ, ಅವಲಕ್ಕಿಗೆ ಮೇಲ್ಗಡೆ ಖಾರ ಶಾವ ಹಾಕಿದ್ದಾರೆ, ಅದ್ರ ಮೇಲ್ಗಡೆ ಹಸಿ ಈರುಳ್ಳಿ ಹಾಕಿದ್ದಾರೆ. ನಾವು ಜನರಲ್ ಆಗಿ ಹಸಿ ಈರುಳ್ಳಿ ಹಾಕೊಳ್ಳೋದಿಲ್ಲ. ನೋಡೋದಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಅಂತ ಹೇಗಿದೆ ಅಂತ ಹೇಳ್ತೀನಿ. ಮೇಲ್ಗಡೆ ಖಾರ, ಹಸಿ ಈರುಳ್ಳಿ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಕ್ಕೆ. ಟೇಸ್ಟ್ ಒಂಥರ ಚೆನ್ನಾಗೇ ಇದೆ, ಒಂಥರ ಕಟ್ಟಂಬಿಟ್ಟ ಫ್ಲೇವರು. ನನಗೆ ಸ್ವಲ್ಪ ಇಷ್ಟ. ಖಾರ, ಸ್ವೀಟು ಎಲ್ಲ ಥರನೂ ಸಿಗಬೇಕು. ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರುತ್ತೆ. ಹೇಗಿರುತ್ತೋ ಏನೋ ಅಂತ ಅನ್ಕೊಂಡೆ, ಚೆನ್ನಾಗಿದೆ ಟೇಸ್ಟ್. ಪೋಹ ಆಯಿತು, ಇವಾಗ ಕಚೋರಿನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇನ್ನೇನು ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಚೋರಿ ಚೆನ್ನಾಗಿರುತ್ತೆ. ಇಲ್ಲಿ ಹೇಗಿದೆಯೋ ನೋಡಬೇಕು. ಮೀಠ ಹಾಕಿದ್ದಾರೆ, ಗ್ರೀನ್ ಚಟ್ನಿ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ, ಜೊತೆಗೆ ಆನಿಯನ್ಸ್ ಒಳಗಡೆನೆ ಹಾಕಿದ್ದಾರೆ. ನೋಡೋಣ, ಟೇಸ್ಟ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ. ಕಚೋರಿಗೆ ಮೀಟೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಸ್ವೀಟ್ ಅನ್ಸುತ್ತೆ. ನಮ್ ಕಡೆನೇ ಇನ್ನ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಂಡೋರ್ನ ಭಾರತದ ಚಾಟ್ ಸ್ಟ್ರೀಟ್ ಕ್ಯಾಪಿಟಲ್ ಅಂತ ಕರೀತಾರೆ. ಇಲ್ಲಿ ಸಿಗಷ್ಟು ಸ್ಟ್ರೀಟ್ ಫುಡ್ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನೀವೇನಾದ್ರು ವೆಜಿಟೇರಿಯನ್ ಆಗಿದ್ರೆ ನಿಮ್ಗೆ ಇಂಡೋರ್ ಮಾಡಿಸಿದ ಊರು ಅಂತ ಹೇಳ್ಬೋದು. ತುಂಬಾನೇ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಗಳು ಸಿಗುತ್ತೆ. ನಿಮ್ಗೆ ವೆಜ್ ಮಧ್ಯಪ್ರದೇಶಕ್ಕೆ ಬಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ನಿಮ್ಗೆ ವೆಜಿಟೇರಿಯನ್ ಎಲ್ಲಾ ಕಡೆ ಸಿಗುತ್ತೆ. ಹಾಗೆ ಗುಜರಾತಿ ಡೋಕ್ಲಾ ಕೂಡ ಟ್ರೈ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು ನೋಡಿ. ಗುಜರಾತಿ ಡೋಕ್ಲಾ ಮೇಲೂ ಇವರು ಸೇವ್ ಹಾಕಿದ್ದಾರೆ. ಈಗ ನಾವು ಪ್ರಸ್ತುತ ಇಂಡೋರ್ ನಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಇಂಡೋರ್ ಪರ್ಯಟನನ ಗಣಪತಿಯನ್ನು ನೋಡುವ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಬಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಳ್ಳೋಣಂತೆ. ಈ ದೇವಸ್ಥಾನದಲ್ಲಿ ನಾವು ವಿನಾಯಕನ ಜೊತೆಗೆ ಆಂಜನೇಯನ ದರ್ಶನ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಸಾಮಾನ್ಯವಾಗಿ ಇಂಡೋರ್ಗೆ ಬಂದವರು ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ದೇವಸ್ಥಾನ ಸ್ವಲ್ಪ ಚಿಕ್ಕಿದು, ಬಟ್ ವಿಗ್ರಹ ನೋಡಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ತುಂಬಾ ದೊಡ್ಡದಾದ ವಿನಾಯಕನ ಮೂರ್ತಿ ನೋಡ್ಬೋದಾಗಿರುತ್ತೆ. ಈಗ ಇಂಡೋರ್ ನಲ್ಲಿ ನಾವು ಮುಂದಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಂದೆ ನಾವು ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಅಮೃತಶಿಲಾ ದೇವಸ್ಥಾನ ಅಂತ ಹೇಳ್ಬೋದು. ನೋಡಕ್ ತುಂಬಾನೇ ಚೆನ್ನಾಗಿದೆ. ಕಾರ್ವಿಂಗ್ಸ್ ಮಾತ್ರ ಒಂದೊಂದು ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಗೊತ್ತಾ. ನಾನು ಅಮೃತಶಿಲೆಯಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ನಾನು ನೋಡೇ ಇರಲಿಲ್ಲ. ಉಜ್ಜಯಿನಿಗೆ ಬಂದಾಗ, ಇಂಡೋರ್ಗೆ ಬಂದಾಗ ಈ ದೇವಸ್ಥಾನಕ್ಕೆ ಬರೋದನ್ನ ಮರಿಬೇಡಿ. ಕಾರ್ವಿಂಗ್ಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಮಗೆ ಅಮ್ಮನವರು ಅನ್ನಪೂರ್ಣೇಶ್ವರಿ ದರ್ಶನ ಕೊಡ್ತಾರೆ. ಪಕ್ಕದಲ್ಲಿ ಎಡಗಡೆಗೆ ನಮಗೆ ಗಾಯತ್ರಿ ಅಮ್ಮನವರಿದ್ರೆ, ಬಲಭಾಗಕ್ಕೆ ಮಹಾಕಾಳಿಯ ದರ್ಶನ ಮಾಡ್ಕೊಳ್ಬಹುದು. ತುಂಬಾನೇ ಪೀಸ್ಫುಲ್ ಆಗಿದೆ. ನೀವು ಇಂಡೋರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬರೋದನ್ನ ಮರಿಬೇಡಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ನಿಮ್ಗೆ ಇಂಡೋರ್ನ ಊರ್ ಒಳಗಡೆನೆ ಇದೆ, ಹೊರಗಡೆ ಏನು ಹೋಗ್ಬೇಕಾಗಿಲ್ಲ, ಊರ್ ಒಳಗಡೆನೆ ಇರುತ್ತೆ ಇದು. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ 2 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. ಈ ದೇವಸ್ಥಾನಕ್ಕೆ ನೀವೇನಾದ್ರು ಸಾಯಂಕಾಲ ಬಂದ್ರೆ ಲೈಟಿಂಗ್ ಅಲ್ಲೂ ದೇವಸ್ಥಾನವನ್ನು ನೋಡ್ಬೋದಾಗಿರುತ್ತೆ, ಹಾಗೆ ಡೇ ಲೈಟ್ ಅಲ್ಲೂ ನೋಡ್ಬೋದಾಗಿರುತ್ತೆ. ಹಾಗಾಗಿ ಸಾಯಂಕಾಲ ಬಂದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಇನ್ನು ದೇವಸ್ಥಾನದ ಗರ್ಭಗುಡಿನಲ್ಲಿ ಮೂರ್ತಿಗಳು ಕೂಡ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳ್ಬೋದು. ನೋಡಿ, ಕಾರ್ವಿಂಗ್ ಎಲ್ಲ ಎಷ್ಟು ಅದ್ಭುತವಾಗಿದೆ. ಬನ್ನಿ ಈಗ ದೇವರ ದರ್ಶನವನ್ನು ಮಾಡ್ಕೊಳ್ಳೋಣಂತೆ ಒಳಗಡೆ.
ಇನ್ನು ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಕೊಂಡು ಹಿಂದೆಗಡೆ ಬಂದರೆ ನಮಗೆ ವೇದ ಮಂದಿರ ನೋಡ್ಬೋದಾಗಿರುತ್ತೆ. ಈ ವೇದ ಮಂದಿರಗಳಲ್ಲಿ ಸುಂದರವಾದ ವಿಗ್ರಹಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೆ ಅಥರ್ವಣ ವೇದಕ್ಕೆ ಸಂಬಂಧಿಸಿದ ಕೆಲವು ಮೂರ್ತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ತುಂಬಾ ವಿಶೇಷವಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಸೀತಾರಾಮಚಂದ್ರನ ನೋಡ್ಬೋದು, ಹಾಗೆ ಕೃಷ್ಣನ ವಿಗ್ರಹಗಳನ್ನ ನೋಡ್ಬೋದು. ಈಗ ನೋಡಿ, ನೀವು ವೇದ ಮಂದಿರದ ಒಳಗಡೆ ಇರುವ ವೇದ ಮೂರ್ತಿಗಳನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ವೇದ ಮಂದಿರದ ಒಳಗಡೆ ಬಂದರೆ ನಮಗೆ ಕೃಷ್ಣ ಸುಧಾಮನ ಮೂರ್ತಿ ನೋಡ್ಬೋದಾಗಿರುತ್ತೆ. ನೋಡಿ ಎಷ್ಟು ಸುಂದರವಾದ ಮೂರ್ತಿ. ಸುಧಾಮ ಸಿಂಹಾಸನದ ಮೇಲೆ ಕೂತಿರೋದು, ಹಾಗೆ ಕೃಷ್ಣ ಅವನ ಕಾಲ್ನ ತೊಳಿತಾ ಇರೋದು. ಕುಚೇಲ ಅಂತ ಕರೀತಾರೆ ಅಥವಾ ಸುಧಾಮ ಅಂತ ಕರೀತಾರೆ. ತುಂಬಾನೇ ಚೆನ್ನಾಗಿದೆ ಈ ಮೂರ್ತಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಭಾಗದಲ್ಲಿ ಶೇಷ ಶಯನದ ಮೇಲೆ ಶ್ರೀ ಮಹಾವಿಷ್ಣುವು ಮಲಗಿರುವ ಒಂದು ಮೂರ್ತಿಯನ್ನ ನೋಡ್ಬೋದು. ಇದು ತುಂಬಾನೇ ಸುಂದರವಾಗಿದೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳಗಡೆ ನಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ವಿಶೇಷವಾದ ಕಾಶಿ ವಿಶ್ವನಾಥನ ವಿಗ್ರಹವನ್ನು ನೋಡ್ಬೋದು. ನೋಡಿ, ದೊಡ್ಡ ಶಿವ ಸ್ಟ್ಯಾಚು ಕೂಡ ಇದೆ ಒಳಗಡೆ. ತುಂಬಾನೇ ಚೆನ್ನಾಗಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಈ ದೇವಸ್ಥಾನಕ್ಕೆ ಬಂದು ಈ ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ಇದನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಈಗ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಿಕೊಂಡು ಮುಂದೆ ಲಾಲ್ಬಾಗ್ನಲ್ಲಿ ಪ್ಯಾಲೇಸ್ ಇದೆ, ಅದನ್ನ ನೋಡೋದಕ್ಕೆ ಅಂತ ಬಂದಿದ್ವಿ. ಲಾಲ್ಬಾಗ್ ಅಂದರೆ ನಮಗೆ ಬೆಂಗಳೂರಿನಲ್ಲಿ ಇದೆಯಲ್ಲ ಅದೇ ಥರ ಲಾಲ್ಬಾಗ್ ಫುಲ್ಲು ಗಿಡಗಳಿದೆ. ಮಧ್ಯದಲ್ಲಿ ರೋಡ್ನಲ್ಲಿ ಬರಬೇಕಾಗತ್ತೆ. ಈ ಥರ ಒಳಗಡೆ ಒಂದು ಪ್ಯಾಲೇಸ್ ಇದೆ. ಈ ಪ್ಯಾಲೇಸ್ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೊರಗಡೆ ನಮಗೆ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೆಗೆದುಕೊಳ್ಬೇಕು. ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 20 ರೂಪಾಯಿ ಆಗಿರುತ್ತೆ. ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋಗಬೇಕು. ನಮಗೆ ವಿಡಿಯೋಗ್ರಫಿ ಎಲ್ಲ ಅಲೋ ಇದೆ, ಮೊಬೈಲ್ನಲ್ಲೆಲ್ಲ ಫ್ರೀ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಪ್ರೊಫೆಷನಲ್ ಕ್ಯಾಮ್ರಾದಲ್ಲಿ ವಿಡಿಯೋ ಅಥವಾ ಫೋಟೋಗ್ರಫಿ ಕ್ಯಾಪ್ಚರ್ ಮಾಡಬೇಕು ಅಂದರೆ 400 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ತಾನೇ ಪ್ಯಾಲೇಸ್ ನೋಡಿದ್ದಾಯ್ತು. ಇಂಟೀರಿಯರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಕೆಲವೊಂದು ಪ್ಯಾಲೇಸ್ನ ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಲೈಟಿಂಗ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಇಡೀ ಪ್ಯಾಲೇಸ್ನ ನೋಡೋಕ್ಕೆ ನಿಮಗೆ 1 ಅವರ್ ಬೇಕಾಗುತ್ತೆ. ನಿಮಗೆ ಫ್ರೀ ಟೈಮ್ ಇತ್ತು ಅಂದರೆ ಇಂಡೋರಿಗೆ ಬಂದಾಗ ಈ ಪ್ಯಾಲೇಸ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಸಾಮಾನ್ಯವಾಗಿ ಇಂಡೋರ್ಗೆ ಬಂದವರು ಈ ಜಾಗಕ್ಕೆ ಬಂದೇ ಬರ್ತಾರೆ. ಈಗ ನಾವು ಆ ಸ್ಥಳಕ್ಕೆ ಬಂದಿದ್ದೀವಿ. ನಾವೀಗ ಬಂದಿರೋದು ಖಜ್ರಾನ ಗಣಪತಿ ದೇವಸ್ಥಾನ ಅಂತ. ಇದು ತುಂಬಾ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾ ಜನ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸಿದ್ಧಿ ವಿನಾಯಕ ತುಂಬಾ ವಿಶೇಷವಾಗಿ ಕಾಣ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಮೃತಶಿಲಾ ದೇವಸ್ಥಾನ ಆಗಿರುತ್ತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣಂತೆ. ಇಲ್ಲಿರುವ ವಿಶೇಷವಾದ ವಿನಾಯಕನ ಮೂರ್ತಿ ಸಿಂಧೂರದಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ನಿರ್ಮಾಣ ಆಗಿರೋದು 1735ನೇ ಇಸ್ವಿನಲ್ಲಿ. ಬಟ್ ದೇವರ ವಿಗ್ರಹ ತುಂಬಾ ಪುರಾತನವಾದ ವಿಗ್ರಹ ಅಂತ ಹೇಳ್ತಾರೆ. ಮುಂಚೆ ಇಲ್ಲಿ ಒಂದು ದೇವಸ್ಥಾನ ಇತ್ತಂತೆ. ಇದು ಔರಂಗಜೇಬನಿಂದ ಧ್ವಂಸ ಮಾಡಲ್ಪಟ್ಟ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನವನ್ನು ಧ್ವಂಸ ಮಾಡಿದಾಗ ಇಲ್ಲಿರುವ ಮೂಲ ಮೂರ್ತಿಯನ್ನ ಒಂದು ಬಾವಿಯಲ್ಲಿ ಬಚ್ಚಿಡಲಾಗಿತ್ತಂತೆ. ಮುಂದೆ 1735ರಲ್ಲಿ ಈ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಂತರ ಅದರಲ್ಲಿ ಮೂಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ತುಂಬಾನೇ ವಿಶೇಷವಾದ ವಿಗ್ರಹ ಅಂತ ಹೇಳ್ಬೋದು. ಮುಂದೆ ನಿಮಗೆ ದೇವರ ವಿಗ್ರಹ ಕೂಡ ತೋರಿಸ್ತೀನಿ. ಎಷ್ಟು ಸುಂದರವಾದ ವಿನಾಯಕನ ಮೂರ್ತಿ ಅಂದ್ರೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಸುಂದರವಾದ ವಿನಾಯಕ ಮೂರ್ತಿ. ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇಲ್ಲೇನಾದ್ರೂ ದೇವರಲ್ಲಿ ಹರಕೆ ಹೊರಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಹಿಂದೆ ಒಂದು ಗೋಡೆ ಇದೆ. ಆ ಗೋಡೆನಲ್ಲಿ ಉಲ್ಟಾ ಸ್ವಸ್ತಿಕ್ನ ಬರೀತಾರೆ.
ಇನ್ ಕೇಸ್ ಏನಾದರೂ ಅವ್ರು ಅನ್ಕೊಂಡಿದ್ದಾಯ್ತು ಅಂದ್ರೆ ಮತ್ತೆ ಬಂದು ದೇವರ ದರ್ಶನ ಮಾಡಿಕೊಂಡು ನೇರವಾದ ಸ್ವಸ್ತಿಕ್ ಅನ್ನು ಬರೀತಾರೆ. ಅವಾಗ ಹರಕೆ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಇಲ್ಲಿ ವಿನಾಯಕನ ದರ್ಶನ ಮಾಡಿಕೊಂಡು ಸಾಕಷ್ಟು ಉಪ ಆಲಯಗಳಿದೆ ಅಂತ ಹೇಳ್ಬೋದು. ಶಿವನ ದೇವಸ್ಥಾನ ಇದೆ, ದುರ್ಗಾಮಾತೆ ದೇವಸ್ಥಾನ ಇದೆ, ಶನಿದೇವರ ದೇವಸ್ಥಾನ ಇದೆ, ಸಾಯಿಬಾಬಾರ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇದೆ. ಹೀಗೆ ಸಾಕಷ್ಟು ದೇವಸ್ಥಾನಗಳಿದೆ. ನೀವು ಎಲ್ಲ ದೇವಸ್ಥಾನಗಳನ್ನ ನೀವು ನೋಡ್ಬೋದಾಗಿರುತ್ತೆ. ತಿರುಪತಿ ಬಾಲಾಜಿ ದರ್ಶನ ಮಾಡ್ಕೋತಾ ಇದ್ದೀರಾ. ತುಂಬಾನೇ ದೇವಸ್ಥಾನಗಳಿದೆ, ತುಂಬಾನೇ ಉಪ ಆಲಯಗಳಿದೆ. ಇಲ್ಲಿಗೆ ಬಂದರೆ ಸುಮಾರು ನೀವು 1.5 ಅವರ್ ಬೇಕಾಗುತ್ತೆ ಎಲ್ಲ ದೇವರಗಳ ಸಂದರ್ಶನ ಮಾಡ್ಕೊಳ್ಳೋದಕ್ಕೆ. ಸಾಯಂಕಾಲ ಬಂದರೆ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಭಾನುವಾರ ಬಂದರೆ ತುಂಬಾ ರಶ್ ಇರುತ್ತೆ. ಶನಿವಾರ ಮತ್ತು ಭಾನುವಾರ ಇಲ್ಲಿ ತುಂಬ ರಶ್ ಇರುತ್ತೆ. ಬೇರೆ ದಿನಗಳಲ್ಲಿ ಬಂದರೆ ಆರಾಮಾಗಿ ದರ್ಶನ ಆಗುತ್ತೆ. ಈಗ ನಾವು ದೇವಸ್ಥಾನ ನೋಡ್ಕೊಂಡು ಇಂಡೋರ್ನಲ್ಲಿ ಸ್ಟ್ರೀಟ್ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಇದನ್ನ ಚಪ್ಪನ್ ದುಕಾನ್ ಅಂತ ಕರೀತಾರೆ. 56 ಅಂಗಡಿಗಳಿದೆ, ಪಕ್ಕ ಈ ತರ 56 ಅಂಗಡಿಗಳಿದೆ. ಇದನ್ನ ಚಪ್ಪನ್ ದುಕಾನ್ ಅಂತಾರೆ. ಬನ್ನಿ ಏನೇನಿದೆ ನೋಡೋಣಂತೆ. ನೋಡಿ ಮೇಲ್ಗಡೆ ಬೋರ್ಡ್ಸ್ ಹಾಕಿದ್ದಾರೆ. ಇದು 56ನೇದು. ನಾವು ಎಂಡಿಂಗ್ ಅಲ್ಲಿ ಇದೀವಿ. ಹಾಗೆ ಸ್ಟಾರ್ಟಿಂಗ್ ತನಕ ನೋಡಿ ಬೋರ್ಡ್ಗಳು ಹಾಕೊಂಡು ಹೋಗಿದ್ದಾರೆ. ತುಂಬಾ ಇದೆ. ಇದೆಲ್ಲ ಬರೀ ಫುಡ್ ಸ್ಟ್ರೀಟು ತರನೇ ಇರುತ್ತೆ. ಎಲ್ಲ ಕಡೆ ಬರೀ ಫುಡ್ ಸಿಗುತ್ತೆ, ಕಾಂಡಿಮೆಂಟ್ಸು, ಫುಡ್ಡು, ಈ ಥರ ಎಲ್ಲ ಅಂಗಡಿಗಳು ಇರುತ್ತೆ ನೋಡಿ. ಪಾಸ್ತಾ, ಐಸ್ ಕ್ರೀಮು ಎಲ್ಲ ಇದೆ ನೋಡಿ. ವೆರೈಟೀಸ್ ಆಫ್ ಜ್ಯೂಸ್ಗಳು, ಕಾರ್ನ್ ರೋಲ್ಸು, ಲಸ್ಸಿ, ಕುಲ್ಫಿ, ಪ್ರತಿಯೊಂದು ಐಟಮು ಸಿಗತ್ತೆ ನಿಮಗೆ. ಇಲ್ಲಿ ನಿಮಗೆ ವೆಜ್ಜು, ನಾನ್ ವೆಜ್ ಎಲ್ಲ ಇರುತ್ತೆ. ವೆಜಿಟೇರಿಯನ್ನೇ ಸ್ವಲ್ಪ ಜಾಸ್ತಿ ಇರೋದು, ನಾನ್ ವೆಜ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಇದೆ. ಸ್ವೀಟ್ಸ್ ಅಂಗಡಿಗಳು ಕೂಡ ಇದೆ. ಬಿಸಿಲು ವಿಪರೀತ ಇತ್ತು, ಅದಕ್ಕೆ ಮೊದಲಿಗೆ ಇಲ್ಲಿ ಕೂಲ್ ಜಾಯಿಂಟ್ ಇದೆಯಲ್ಲ, ಅಲ್ಲಿ ನಮಗೆ ಮಿಂಟ್ ಮೊಯಿಟೋ ಸಿಗ್ತಾ ಇತ್ತು. ಅದಕ್ಕೆ ಅದನ್ನ ತೆಗೆದುಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿರತ್ತೆ ಅಂತ. ನೋಡಿ ಫುಲ್ ಹೊಗೆ ಬರ್ತಿದೆ. ಮೊಯಿಟೋ ಹೇಗಿದೆ ನೋಡೋಣ ಅಂತ. ಚೆನ್ನಾಗಿದೆ. ಇಲ್ಲಿ ಸ್ಪೆಷಾಲಿಟಿ ಇದೆ ಅನ್ಸುತ್ತೆ, ಎಲ್ಲದಕ್ಕೂ ಈ ತರ ಹೊಗೆ ಬರ್ತಾ ಇರುತ್ತೆ. ಈ ಅಂಗಡಿ ಹೆಸರು ಕೂಲ್ ಅಂಕಲ್ ಐಸ್ ಕ್ರೀಮ್ ಅಂತ. ತುಂಬಾ ಚೆನ್ನಾಗಿದೆ ನೋಡಿ. ಅಂಗಡಿಯವರೇ ಹಾಡು ಹೇಳ್ಕೊಂಡು ಸರ್ವ್ ಮಾಡ್ತಿದ್ದಾರೆ ನೋಡಿ. ನಾನು ಆಲ್ರೆಡಿ ಹೇಳಿದಾಗೆ ಇಂಡೋರ್ನ ಚಾಟ್ ಸ್ಟ್ರೀಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಚಾಟ್ ಸ್ಟ್ರೀಟ್ ಸಿಕ್ಕಾಬಟ್ಟೆ ಜಾಸ್ತಿ. ನಿಮ್ಗೆ ಎಲ್ಲೋದ್ರೂ ಚಾಟ್ ಸಿಗತ್ತೆ. ಇಲ್ಲಿ ಕೂಡ ನಮ್ಗೆ 56 ಅಂಗಡಿಲೂ ಬರೀ ಚಾಟ್ಸೇ ಇದೆ. ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬಾ ವೆರೈಟೀಸ್ ಇದೆ. ನೀವೇನಾದ್ರೂ ಫುಡ್ ಲವರ್ಸ್ ಆದ್ರೆ ಇಂಡೋರಿಗೆ ಬಂದ್ರೆ ಈ ಜಾಗಕ್ಕೆ ಖಂಡಿತ ಬರಬೇಕು. ನೋಡಿ ಇವಳಿಗೆ ನೇರಳೆ ಹಣ್ಣಿಂದು ಶಾರ್ಟ್ಸ್ ಕೊಟ್ಟಿದ್ದಾರೆ. ಟ್ರೈ ಮಾಡ್ತಿದ್ದಾಳೆ ನನ್ನ ತಂಗಿ. ಅವಳಿಗೆ ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ. ಅಂಕಲ್ ಅಂತೂ ಫುಲ್ ಹ್ಯಾಪಿ ಮೂಡ್. ಆರಾಮಾಗಿ ಅವರೇ ಎಲ್ಲರಿಗೂ ವಿಡಿಯೋ ಮಾಡಿಬಿಟ್ಟು ಹಾಯ್ ಅಂತ ಹೇಳಿ ಹಾಡು ಹೇಳ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದಾರೆ. ಈಗ ಮಸಾಲಾ ಸೇವ್ ಪುರಿ ಅಂತ ಇದನ್ನ ಟ್ರೈ ಮಾಡೋಣ ಅನ್ಕೊಂಡಿದೀವಿ. ಎಷ್ಟೊಂದು ಚಾಟ್ಸ್ ಇದೆ, ಎಲ್ಲ ಇಲ್ಲೇ ಹೊಟ್ಟೆ ತುಂಬ ಹೋಗ್ಬಿಡತ್ತೆ. ನೋಡೋಣ ಇದು ಹೇಗಿದೆ ಅಂತ. ಇದೊಂದು ರೀತಿ ಕಟ್ಟಂ ಮಿಠಾ ತರ ಇದೆ, ಚೆನ್ನಾಗಿದೆ. ಇನ್ನು ಇಂಡೋರ್ ಬಂದ್ಬಿಟ್ಟು ನಮ್ಕೀನಿಗೆ ತುಂಬಾನೇ ಫೇಮಸ್ ಅಂತ ಹೇಳ್ತಾರೆ. ಇಲ್ಲಿ 200 ಬಗೆಯ ವಿವಿಧ ಖಾರಗಳು ಸಿಗತ್ತಂತೆ ಅಥವಾ ವಿವಿಧ ನಮ್ಕೀನ್ಗಳು ಸಿಗತ್ತಂತೆ. ತುಂಬಾನೇ ಫೇಮಸ್ ಇರುತ್ತೆ. ಇಲ್ಲಿ ನಿಮಗೆ ಸ್ಯಾಂಪಲ್ ಕೂಡ ಕೊಡ್ತಾರೆ. ನಿಮ್ಗೆ ಯಾವ್ದು ಸ್ಯಾಂಪಲ್ ಅಲ್ಲಿ ಇಷ್ಟ ಆಗುತ್ತೋ ಅದನ್ನ ನೋಡ್ಕೊಂಡು ತಿನ್ಬೋದು. ಎಷ್ಟು ಬಗೆ ಅಂದ್ರೆ 200 ಬಗೆ ತನಕ ಇರುತ್ತೆ. ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಮ್ಕೀನಲ್ಲೇ ಇಷ್ಟೊಂದು ವೆರೈಟೀಸ್ ನಾನು ಇಲ್ಲೇ ಫಸ್ಟ್ ನೋಡಿದ್ದು. ಈಗ ನಾವು ಮುಂದೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜವಾಡ ನೋಡೋದಕ್ಕೆ ಬಂದಿದ್ವಿ. ಹೊರಗಡೆಯಿಂದನೇ ನೋಡಿ ಆರ್ಕಿಟೆಕ್ಚರ್ ಎಷ್ಟು ಸೂಪರ್ ಆಗಿದೆ ಅಂತ. ಇಂಡೋರಿಗೆ ಬಂದವರು ಈ ಜಾಗಕ್ಕೆ ಬಂದೇ ಬರ್ತಾರೆ. ಇದನ್ನ ರಾಜವಾಡ ಅಂತ ಕರೀತಾರೆ. ಈ ರಾಜವಾಡಕ್ಕೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಈ ರಾಜವಾಡವನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವರ ಮಾವನಾದ ಮಲ್ಹಾರ್ ರಾವ್ ಹೋಳ್ಕರ್ ಅವರು ನಿರ್ಮಾಣವನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಇದನ್ನ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕಂಪ್ಲೀಟ್ ಮಾಡ್ತಾರೆ. ತುಂಬಾ ಸುಂದರವಾದ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಈ ರಾಜವಾಡ ಮರಾಠ, ಮೊಘಲ್ ಮತ್ತೆ ಫ್ರೆಂಚ್ ವಾಸ್ತುಶಿಲ್ಪಗಳ ಸುಂದರ ಮಿಶ್ರಣ ಅಂತ ಹೇಳ್ಬೋದು.
ಈ ರಾಜವಾಡದ ಪ್ರವೇಶ ಅತ್ಯಂತ ಎತ್ತರವಾಗಿದೆ ಅಂತ ಹೇಳ್ಬೋದು. ಇದು ಸುಮಾರು 7 ಅಂತಸ್ತುಗಳಿದೆ. ಈ ರಾಜವಾಡ ಮರ, ಕಲ್ಲು ಮತ್ತೆ ಕಬ್ಬಿಣಗಳಿಂದ ಕೆಲಸ ಮಾಡಲ್ಪಟ್ಟಿದೆ. ಈ ರಾಜವಾಡದ ಇನ್ನೊಂದು ಅಟ್ರಾಕ್ಷನ್ ಏನು ಅಂದ್ರೆ ಇಲ್ಲಿ ಪ್ರತಿದಿನ ನಮಗೆ ಸೌಂಡ್ ಅಂಡ್ ಲೈಟ್ ಶೋ ಇರುತ್ತೆ. ಸೋಮವಾರ ಹೊರತುಪಡಿಸಿ ಪ್ರತಿದಿನ ಈ ಲೈಟ್ ಅಂಡ್ ಸೌಂಡ್ ಶೋ ಇರುತ್ತೆ. ಇದು ನಿಮಗೆ ಸಾಯಂಕಾಲ 7ವರೆಗೆ ಮೊದಲನೇ ಶೋ ಇರುತ್ತೆ, ಹಾಗೆ 8:15, ಹಾಗೆ 8:30, ಹಾಗೆ 9:15ಕ್ಕೆ ಶೋ ಇರುತ್ತೆ. 45 ನಿಮಿಷಗಳ ಕಾಲ ಈ ಶೋ ನಡೆಯುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸಾಯಂಕಾಲ ಬಂದ್ರೆ ಈ ಶೋನ ಕೂಡ ನೀವು ನೋಡ್ಬೋದಾಗಿರುತ್ತೆ. ಈಗ ಈ ರಾಜವಾಡ ನೋಡ್ಕೊಂಡು ನಾವು ಮುಂದೆ ಏರ್ಪೋರ್ಟಿಗೆ ಹೋಗ್ತಾ ಇದೀವಿ. ಇಲ್ಲಿಗೆ ನಮ್ಮ ಇಂಡೋರ್ ಟೂರ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಇಂಡೋರ್ನ ಏರ್ಪೋರ್ಟ್ನಲ್ಲಿ ಇದ್ದೀವಿ. ಫೈನಲಿ ನಮ್ಮ ಟ್ರಿಪ್ನ ಎಂಡ್ ಮಾಡುವ ಸಮಯ ಬಂದಿದೆ. ಇಲ್ಲಿಗೆ ನಾವು 4 ದಿನ ಎಷ್ಟೊಂದು ಪ್ಲೇಸಸ್ ನೋಡಿದ್ವಿ. ಉಜ್ಜಯಿನಿ ನೋಡಿದ್ವಿ, ಓಂಕಾರೇಶ್ವರ್ ನೋಡಿದ್ವಿ, ಹಾಗೆ ಇಂಡೋರ್ನಲ್ಲಿ ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡಿದ್ವಿ, ಹಾಗೆ ಉಜ್ಜಯಿನಿನಲ್ಲಿ ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡಿದ್ವಿ. ಇಷ್ಟೆಲ್ಲ ನೋಡಿದಕ್ಕೆ ಸಾಕಷ್ಟು ಜನಕ್ಕೆ ನಿಮಗೆ ಅನ್ಸಿರುತ್ತೆ ಕಾಸ್ಟ್ ಎಷ್ಟಾಯಿತು ಅಂತ. ಆ್ಯಕ್ಚುಲಿ ನಾವು ಬಂದಿದ್ದು ಫ್ಲೈಟಲ್ಲಿ ಆದ್ರಿಂದ ನಮ್ಮ ಸಿಂಹ ಪಾಲು ಬರೀ ಫ್ಲೈಟಿಗೆ ಹೊರಟೋಯ್ತು. ನಮಗೆ ಟೋಟಲ್ ಆಗಿ ಫ್ಲೈಟ್ ಚಾರ್ಜಸ್ ಬಂದ್ಬಿಟ್ಟು 4 ಜನಕ್ಕೆ 50,000 ರೂಪಾಯಿ ಆಯಿತು. ಟೋಟಲ್ ಆಗಿ ನಮಗೆ ಒಬ್ಬರಿಗೆ ಫ್ಲೈಟ್ ಚಾರ್ಜೇ ಬಂದು 12,500 ಆಯಿತು. ಅದು ಬಿಟ್ಟರೆ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಇನ್ನೇನೇನು ಬಿತ್ತು ಅಂದರೆ ಅಕಾಮಿಡೇಷನ್ ಬಂದ್ಬಿಟ್ಟು ನಮಗೆ 3 ದಿನಕ್ಕೆ ಸೇರಿ 7,500 ರೂಪೀಸ್ ಆಯಿತು. ಅದು ಬಿಟ್ಟರೆ ನಮಗೆ ಕ್ಯಾಬ್ ಚಾರ್ಜಸ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನಮಗೆ ಟೋಟಲ್ ಓವರಾಲ್ ಆಗಿ 10,000 ರೂಪಾಯಿ ಆಯಿತು. ಅದು ಬಿಟ್ಟು ಒಂದು 3-4,000 ರೂಪಾಯಿ ಅಡಿಷನಲ್ ಖರ್ಚಾಯಿತು. ಟೋಟಲ್ ಆಗಿ ನಮಗೆ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 80,000 ರೂಪಾಯಿ ಆಯಿತು. ಅಲ್ಲಿಗೆ ಒಬ್ಬರಿಗೆ 20,000 ರೂಪಾಯಿ ಆವ್ರೇಜ್ ಅಂತ ಇಟ್ಕೋಬೋದಾಗಿರುತ್ತೆ. ಒಬ್ಬರಿಗೆ 20,000 ರೂಪಾಯಿ ನಮಗೆ ಕಂಪ್ಲೀಟ್ ಟ್ರಿಪ್ ಆಯಿತು. ಈ ಉಜ್ಜಯಿನಿ, ಇಂಡೋರು, ಹಾಗೆ ಮಾಹೇಶ್ವರ್ ಆಗಿರ್ಬೋದು, ಓಂಕಾರೇಶ್ವರ್ ಆಗಿರ್ಬೋದು, ಇದೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಎಲ್ಲ ಟ್ರಿಪ್ಪಿಂದ ವಿಡಿಯೋನು ನಿಮಗೆ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಮಹಾಕಾನ್.